ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್. ಶುಕ್ರ ಗ್ರಹರು ಸಿಂಹ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಹಾಗೆ ಒಂದು ಪದ್ಮಯೋಗ ಪ್ರಾಪ್ತಿ ಆಗ್ತಾ ಇದೆ ತುಂಬಾ ಜನಕ್ಕೆ. ಆಕ್ಚುಲಿ ನೀವೆಲ್ಲರೂ ಕೇಳಿರ್ತೀರಾ ಕೆಸರಿನಿಂದ ಕಮಲ ಅಂತ ಹೇಳಿ. ಹೌದು. ಯಾರ ಜಾತಕದಲ್ಲಿ ಶುಕ್ರ ಕೇತು ಒಟ್ಟಿಗೆ ಇರುತ್ತೆ, ಮೇಲ್ ಚಾರ್ಟ್ ಆಗಿರ್ಬೋದು, ಫಿಮೇಲ್ ಚಾರ್ಟ್ ಆಗಿರಬಹುದು, ಇದನ್ನ ನಾವು ಪದ್ಮಯೋಗ ಅಥವಾ ಪದಮಯೋಗ ಅಂತ ಕರಿತೀವಿ. ಇದು ಯಾರ ಚಾರ್ಟ್ ಅಲ್ಲಿ ಇರುತ್ತೋ ಅವ್ರಿಗೆ ಈಗ ಫಲಗಳು ಸಿಗ್ತಾ ಇರುತ್ತೆ. ಆದ್ರೆ ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ, ಸಿಂಹ ರಾಶಿಯಲ್ಲಿ ಯಾವ್ದಾದ್ರು ಗ್ರಹ ಕೂತಿರ್ಬೇಕು, ದಶ ನಡೀತಾ ಇರ್ಬೇಕು ಒಂದು. ಎರಡನೇದು, ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಮಹಾದಶ, ಶುಕ್ರ ಮಹಾದಶ, ಕೇತು ಮಹಾದಶ ಅಥವಾ ಆ ಈ ದಶಗಳು ನಡೀತಾ ಇದ್ರೆ ಮಾತ್ರನೇ ನಿಮಗೆ ಈ ಒಂದು ಪೂರ್ತಿ ಫಲ ಸಿಗುತ್ತೆ. ಹಾಗಾಗಿ ಲಗ್ನಗಳ ಪ್ರಕಾರ ತಗೊಳ್ಳಿ, ಲಗ್ನಗಳ ಪ್ರಕಾರನೇ ಪ್ರಿಡಿಕ್ಷನ್ಸ್ ನೀಟಾಗಿ ಬರುತ್ತೆ. ಅದರಲ್ಲಿ ಇದು ಗೋಚಾರ ಫಲ. ರಿಮೈನಿಂಗು ನಿಮ್ಮ ವೈಯಕ್ತಿಕ ಜಾತಕ ಇರುತ್ತೆ. ಪ್ರತಿ ತಿಂಗಳು ಗೋಚಾರ ಫಲ ನೋಡ್ತಾನೆ ಇರ್ತೀವಿ, ಅಥವಾ ಪ್ರತಿ ಟ್ರಾನ್ಸಿಟ್ ಆದಾಗ್ಲೂ ನೋಡ್ತಾನೆ ಇರ್ತೀವಿ. ಯಾಕೆ ಫ್ರೂಟ್ ಸಿಗ್ತಾ ಇಲ್ಲ ಅಥವಾ ನಾಟ್ ಅಪ್ ಟು ದ ಮಾರ್ಕ್ ಅಂತ ಏನಾದ್ರು ಫೀಲ್ ಆದ್ರೆ ಜನ್ಮ ಜಾತಕ ಮೇನ್ ಅಲ್ವಾ. ಹಾಗಾಗಿ ಶುಕ್ರಕೇತು ಯಾರ ಜನ್ಮ ಜಾತಕದಲ್ಲಿ ಶುಕ್ರಕೇತು ಒಟ್ಟಿಗೆ ಇರುತ್ತೆ, ಟ್ರಯಾಂಗಲ್ ಇರುತ್ತೆ ಅಥವಾ ನಕ್ಷತ್ರದಲ್ಲಿ ಇರುತ್ತೆ, ಇದನ್ನ ನಾವು ಪದ್ಮಯೋಗ ಅಂತ ಕರಿತೀವಿ ಜಾತಕದಲ್ಲಿ. ಇದರಿಂದ ಏನು ಫಲ ಅಂತ ಹೇಳಿದ್ರೆ, ಯಾವುದಾದ್ರೂ ದೇವಿಯ ಅನುಗ್ರಹ ಇವ್ರಿಗಿರುತ್ತೆ, ಅಥವಾ ಇದು ನ್ಯಾಯಯುತವಾದಂತ ಹಣ, ಅಂದ್ರೆ ರಾಹು ಹಣ ಅಲ್ಲ, ಕಂಪ್ಲೀಟ್ ಕೇತು ಹಣ ಅಲ್ವಾ. ಹಾಗಾಗಿ ನಿಮಗೇನ್ ಬರ್ಬೇಕು, ಪ್ರೀವಿಯಸ್ ಆಗಿರಬಹುದು ಅಥವಾ ನಿಮ್ ಚಾರ್ಟ್ ಅಲ್ಲಿ ಏನ್ ಯೋಗ ಇರುತ್ತೋ ಅದು ನಿಮ್ಗೆ ಪ್ರಾಪ್ತಿ ಆಗುತ್ತೆ. ಬಟ್ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ದಶ ಬರಬೇಕು. ಅದನ್ನೇ ನವಾಂಶದಲ್ಲಿ ನೋಡಿ ಕನ್ಫರ್ಮ್ ಮಾಡಬೇಕು. ಅದ್ರ ಫಲ ನಿಮ್ಗೆ ಇದೆಯಾ ಇಲ್ಲ ಅಂತ ಹೇಳಿ. ಜುಲೈ 4ನೇ ತಾರೀಕಿಂದ ನಮ್ಗೆ ಆಗಸ್ಟ್ 1 ಇಲ್ಲಿ ತನಕ ಇರುತ್ತೆ. ಹಾಗಾಗಿ ಯಾರ್ಯಾರಿಗೆ ಈ ದಶ ನಡೀತಾ ಇರುತ್ತೋ ನೀವುಗಳು ನೋಡ್ಕೊಳ್ಳಿ. ಯಾವ್ಯಾವ ದಶ ನಡಿಬೇಕು, ಶುಕ್ರ ಮಹಾದಶ ನಡೀತಿರ್ಬೇಕು, ಅಥವಾ ಕೇತು ಮಹಾದಶ ಕಂಜಂಕ್ಟ್ ಆಗ್ತಾ ಇದೆ, ಅಥವಾ ಸೂರ್ಯ ಮಹಾದಶ, ಅಥವಾ ಇದು ಯಾವ್ದಾದ್ರು ನಕ್ಷತ್ರಗಳಲ್ಲಿ. ಇದು ನಿಮ್ಗೆ ಫಲಗಳನ್ನ ಕೊಡುತ್ತೆ. ಲಗ್ನಗಳ ಪ್ರಕಾರ ಹೋಗೋಣ ಬನ್ನಿ, ಯಾವ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ. ಆಸ್ ಯೂಶುವಲ್ ನಾವು ಮೇಷ ಲಗ್ನಕ್ಕೆ ತಗೊಳ್ಳೋಣ ಹೇಗಿದೆ ಅಂತ ಹೇಳಿ ಗೋಚಾರದ ಫಲ. ಹಾಗೆ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ಹಾಗಾಗಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕು ಅಂತ ಹೇಳಿದ್ರು ಕೂಡ ನೀವು ಇಲ್ಲಿ ಕನ್ಸಲ್ಟ್ ಮಾಡಬಹುದು. ಖಂಡಿತವಾಗ್ಲೂ ಮೇಷ ಲಗ್ನದವರಿಗೆ ತುಂಬಾನೇ ಚೆನ್ನಾಗಿದೆ. ಯಾವ ವಿಚಾರವಾಗಿ? ಶುಕ್ರ ನಿಮ್ಗೆ ಈ ಕೂತ್ಕೋತಾ ಇರೋದು 5ನೇ ಮನೆಯಲ್ಲಿ ಅಲ್ವಾ. ಅವರು ನಿಮ್ಗೆ 2ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ. ಅದರರ್ಥ ಶುಕ್ರಕೇತು ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ, ಹಣ ನಿಮ್ಮಲ್ಲಿ ಇರುವಂತಹ ಅಥವಾ ನಿಮ್ಮ ಹತ್ರ ಇರುವಂತಹ ಹಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಎಜುಕೇಶನ್ ವಿಚಾರದಲ್ಲಿ, ಕಿಡ್ಸ್ ವಿಚಾರದಲ್ಲಿ, ಅಥವಾ ಮಕ್ಕಳ ಮದುವೆಗೆ, ಅಥವಾ ಮಕ್ಕಳಿಗೆ ಏನಾದ್ರು ಜ್ಯುವೆಲರಿ ಪರ್ಚೇಸ್ ಮಾಡೋಕ್ಕೆ ಹಣ ಖರ್ಚಾಗುತ್ತೆ. ಅಥವಾ ಯಾವುದಾದರೂ ಕುಲದೈವ ಅಥವಾ ದೇವಿಯ ದರ್ಶನ ಈ ಬಾರಿ ಆಗ್ತಾ ಇದೆ. ಮೇಷ ಲಗ್ನದವರು ಏನಾದ್ರು ಶುಕ್ರ ದಶ ನಡೀತಾ ಇದೆ, ಅಥವಾ ಕೇತು ದಶ ಅಥವಾ ಸೂರ್ಯ ದಶ ನಡೀತಾ ಇದೆ, ಅಥವಾ ಈ ನಕ್ಷತ್ರಗಳಲ್ಲಿ ಗ್ರಹ ಕೂತಿದೆ ಅಂದ್ರೆ ನಿಮಗೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಕೂಡ ಹಣ ಕಟ್ ಆಗ್ತಾ ಇದೆ. ಅದರರ್ಥ ಮೇ ಬಿ ಟ್ಯಾಕ್ಸ್ ರಿಲೇಟೆಡ್ ನಿಮ್ಗೆ ಏನೋ ಪ್ರಾಬ್ಲಮ್ ಬರ್ತಾ ಇದೆ. ಗೆಟ್ ರೆಡಿ ಫಾರ್ ದಟ್. ಹಣ ಖರ್ಚಾಗ್ತಾ ಇದೆ. 5th ಶುಕ್ರ ಕೇತು ಜೊತೆ ಮಂತ್ರ ಸಿದ್ಧಿಗೆ ತುಂಬಾ ಹೇಳಿ ಮಾಡಿಸಿದಂತಹ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಹಾಗೆ ವೆರಿ ಗುಡ್, ಮ್ಯಾನಿಫೆಸ್ಟೇಷನ್ಗೆ ವೆರಿ ಗುಡ್. ಹಾಗಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹಣ ಕೊಡಬೇಡಿ. ಯಾರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಯಾವುದೇ ಕಾರಣಕ್ಕೂ ಹಣ ಕೊಡೋ ಹಾಗಿಲ್ಲ. ಹಣ ವಾಪಸ್ ಬರೋದಿಲ್ಲ. ಹಾಗೆ ನಿಮಗೆ ಯಾರಾದ್ರೂ ಒಬ್ರು ಲೇಡಿ ಬಂದು ಹಣ ಕೇಳುವ ಸಾಧ್ಯತೆ ಈ 1 ತಿಂಗಳಲ್ಲಿ ಇರುತ್ತೆ, ಆಗಸ್ಟ್ 1 ತನಕ. ಯಾವುದಾದ್ರೂ ದೇವಸ್ಥಾನಗಳ ಹತ್ರ, ಅದರಲ್ಲೂ ರಾಮ ಮಂದಿರ ಅಥವಾ ರಾಮನಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳ ಹತ್ರ ಬಂದು ಕೇಳ್ತಿದ್ದಾರೆ. ನಿಮ್ಗೆ ಟ್ರಾನ್ಸ್ಜೆಂಡರ್ ಆಗಿರಬಹುದು, ನಾರ್ಮಲ್ ಆಗಿರಬಹುದು, ವಯಸ್ಸಾಗಿರೋರಾಗಿರಬಹುದು, ಯಾರಾದ್ರೂ ಆಗಿರ್ಲಿ, ಅವ್ರಿಗೆ ಕೊಡಿ. ಅದು ನಿಮ್ಗೆ ತುಂಬಾನೇ ಲಕ್ ಕೊಡುತ್ತೆ. 5th ಶುಕ್ರ ಡೆಫಿನೆಟ್ಲಿ ನೇಮ್, ಫೇಮ್, ಪವರ್ಗೆ ತುಂಬಾ ಹೇಳಿ ಮಾಡಿಸಿದಂತಹ ಕೇತು ಇರೋದ್ರಿಂದ ಪದ್ಮಯೋಗ ಅಂತ ಹೇಳಿದ್ರೆ ಈ ಕಾಂಡ ಇರುತ್ತೆ ನೋಡಿ. ಯೂಶಲಿ ನಾವು ಏನು ಹೇಳ್ತೀವಿ, ಕಮಲ, ಇದು ಎಕ್ಸಾಕ್ಟ್ ಕಮಲ ಅಲ್ಲ, ಈ ಒಂದು ಕಾಂಡ ಹೋಗಿದೆ ನೋಡಿ, ಇದು ಕೇತು. ಇದು ಬಂದು ವೀನಸ್.
ಸೊ ಇದೆರಡು ಕಾಂಬಿನೇಷನ್ ಅಲ್ಲಿ ಪದ್ಮಯೋಗ ಅಂತ ಹೇಳ್ತೀವಿ. ಹಾಗಾಗಿ ಮೂಲಾಧಾರ ಚಕ್ರ ಯಾರಾದ್ರೂ ಆಕ್ಟಿವೇಟ್ ಮಾಡ್ಕೋತಾ ಇದ್ದೀರಾ ಮಂತ್ರಗಳಲ್ಲಿ, ಅಥವಾ ಆಗ್ನೇಯ ಚಕ್ರ ಆಕ್ಟಿವೇಟ್ ಮಾಡ್ಕೋತಾ ಇದ್ದೀರಾ, ಅಥವಾ ಹಣಕ್ಕೆ ನೀವೇನಾದ್ರೂ ಮಾಡ್ತಾ ಇದ್ದೀರಾ, ಸೊ ಮಂತ್ರ ಏನಾದ್ರು ಸಿದ್ಧಿ ಮಾಡ್ಕೋಬೇಕಂದ್ರೆ ಹೇಳಿ ಮಾಡಿಸಿದಂತಹ ಟೈಮ್. ಸ್ಪಿರಿಚುಯಾಲಿಟಿಗೆ ಚೆನ್ನಾಗಿದೆ, ಬಟ್ ಮೆಟೀರಿಯಲಿಸ್ಟಿಕ್ ಆಗಿ ಈ ಸಾರಿ ಅಷ್ಟೊಂದು ಫೇವರಬಲ್ ಇರೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್, ಲಗ್ನಾಧಿಪತಿ 6ನೇ ಮನೆಯಾಧಿಪತಿ 4ನೇ ಮನೆಯಲ್ಲಿ ಕೂತ್ಕೋತಾ ಇದೆ ಕೇತು ಜೊತೆ. ಖಂಡಿತವಾಗ್ಲೂ ವೆಹಿಕಲ್ ಅಲ್ಲಿ ಏನಾದ್ರೂ ಸಡನ್ ಆಗಿ, ಅಥವಾ ಮನೆಯಲ್ಲಿ ಅಥವಾ ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಟ್ರಾ ಖರ್ಚು ತೋರಿಸ್ತಾ ಇದೆ. ಕೇತು ಅಂದ್ರೆ ಏನು, ಕಟ್ಟಲ್ವಾ? ಸೊ ಮೇ ಬಿ ವೆಹಿಕಲ್ಗೆ ಅಥವಾ ಸರ್ವಿಸ್ ಮಾಡಿಸಬಹುದು ನೀವು, 4 ವೀಲರ್ 2 ವೀಲರ್ ವಾಟ್ ಎವರ್ ಇಟ್ ಈಸ್, ಲೈಸೆನ್ಸ್ ಕಟ್ಟಬಹುದು, ಅಥವಾ ಮನೆ ಆಲ್ಟ್ರೇಷನ್ ಮಾಡಬಹುದು, ಮನೆ ಪರ್ಚೇಸ್ ಮಾಡಬಹುದು, ಅಥವಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ವ್ಯಯ ಹೆಚ್ಚು ತೋರಿಸ್ತಾ ಇದೆ. ಹಾಗೆ ಟಾರಸ್ ಲಗ್ನದವರಿಗೆ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ. ತಂದೆಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು, ಹಾರ್ಟ್ ರಿಲೇಟೆಡ್ ಇತ್ತು ಅಂದ್ರೆ ಸೊ ನೋಡ್ಕೊಳ್ಳಿ. 4th ಹೌಸ್ ಶುಕ್ರ, ಎಸ್ ಡೆಫಿನೆಟ್ಲಿ ಫೇವರಬಲ್, ಬಟ್ ಈ ಬಾರಿ ಶುಕ್ರ ಕೇತು ಜೊತೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ನೀವೇನ್ ವಾವ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸಡನ್ ಆಗಿ ಖರ್ಚು ಬರ್ತಾ ಇದೆ. ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯನ ಪೊಸಿಷನ್ ನೋಡ್ಕೊಳ್ಳಿ. 6, 8, 12 ಅಲ್ಲಿ ಏನಾದರೂ ಇದ್ದಾರಾ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಹಾಗಾಗಿ ಸಡನ್ ಆಗಿ ಖರ್ಚು ಬರ್ತಾ ಇದೆ. ಮತ್ತೆ ಹ್ಯಾಪಿ ಮೂಮೆಂಟ್ ಕೂಡ. ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ಮದರ್ ಜೊತೆ ಹ್ಯಾಪಿ ಮೂಮೆಂಟ್, ಮದರ್ ಜೊತೆ ಯಾವುದಾದ್ರೂ ದೈವ ಕಾರ್ಯಗಳು ಅಥವಾ ಮನೇಲಿ ಏನಾದರೂ ಶುಭ ಕಾರ್ಯಗಳನ್ನ ಮಾಡೋದು, ದೇವಿ ದೇವಸ್ಥಾನಗಳಿಗೆ ಹೋಗೋದು ಎಕ್ಸಲೆಂಟ್ ಆಗಿದೆ. ಪಬ್ಲಿಕ್ ಅಲ್ಲಿ ನಿಮಗೆ ಒಳ್ಳೆ ನೇಮು ಫೇಮು, ಒಂದು ಮನಸ್ಸಿಗೆ ನೆಮ್ಮದಿ ಅಂತ ತೋರಿಸ್ತಾ ಇದೆ. ಇದು ಪಾಸಿಟಿವ್. ಸೊ ಹಾಗಾಗಿ ನೆಗೆಟಿವ್ ಬಂದು ವೆಹಿಕಲ್ ಅಥವಾ ಕನ್ಸ್ಟ್ರಕ್ಷನ್ ಖರ್ಚು ಅಥವಾ ಸಡನ್ ಖರ್ಚು ತೋರಿಸ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟು ಮಿಥುನದವ್ರಿಗೆ ನೋಡೋಣ. ಪಂಚಮಾಧಿಪತಿ ವ್ಯಯಾಧಿಪತಿ, ಸೊ 3ನೇ ಮನೇಲಿ ಕೂತ್ಕೋತಾ ಇದ್ದಾರೆ ವಿತ್ ಕೇತು ಜೊತೆ. ಹೆಣ್ಣು ಮಕ್ಕಳ ಜೊತೆ ಯಾವುದೇ ಆಫೀಸಲ್ಲಾಗಿರಬಹುದು, ಮನೇಲಾಗಿರಬಹುದು, ಸೊ ಅವ್ರ ಒಟ್ಟಿಗೆ ಮಾತಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೇಲ್ ಸೆಂಡ್ ಮಾಡುವಾಗ, ಮೆಸೇಜಸ್ ಮಾಡುವಾಗ, ಅಥವಾ ಆನ್ಲೈನಲ್ಲಿ ಸೊ ನಿಮ್ಮ ಒಂದು ದಿನನಿತ್ಯದ ವಹಿವಾಟುಗಳನ್ನು ನಡೆಸುವಾಗ ತುಂಬ ಕೇರ್ಫುಲ್ ಆಗಿರಿ. ಸೊ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ನಿಮ್ಮ ಸಿಬ್ಲಿಂಗ್ಸ್ ಜೊತೆ, ನಿಮ್ಮ ನೈಬರ್ಸ್ ಜೊತೆ ಸೊ ಬ್ರೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಮಿಥುನ ಲಗ್ನದವ್ರಿಗೂ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ಹೆಣ್ಣು ಮಗು ಜನನ ಆಗುವ ಸಾಧ್ಯತೆ ಇದೆ ನೋಡಿ ಈ ಪೀರಿಯಡ್ ಆಫ್ ಟೈಮಲ್ಲಿ. ಹಾಗೆ 5th ಲಾರ್ಡ್ ಕೂಡ ಅವರೇ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಯಾವುದಾದ್ರೂ ಸ್ಟ್ರಕ್ಡ್ ಮನಿ ಬರಬೇಕಾಗಿತ್ತು ಫ್ರೆಂಡ್ಸ್ ಕಡೆಯಿಂದ ಅಂತ ಹೇಳಿದ್ರೆ ಅಗೈನ್ ಸೊ ಡೆಫಿನೆಟ್ಲಿ ಕೇಳಿ, ಈಗ ಬರುವಂತಹ ಸಾಧ್ಯತೆ ಇದೆ. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಇನ್ಫೆಕ್ಷನ್ಸ್ ಏನಾದರೂ ಇದ್ರೆ ನೋಡ್ಕೊಳ್ಳಿ, ಅಥವಾ ಸ್ಪೆಕ್ಸ್ ಯಾರಾದರೂ ಸೊ ಚೇಂಜ್ ಮಾಡಿಸ್ಬೇಕು ಅಥವಾ ಚೆಕ್ ಮಾಡಿಸ್ಬೇಕು ಪವರ್ ಅಂತ ಇದ್ರೆ ಈ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ಡೆಫಿನೆಟ್ಲಿ ಫೇವರಬಲ್ ಟೈಮ್. ಸೊ 3ನೇ ಮನೆ ಖಂಡಿತವಾಗ್ಲೂ ಕೇತು ಇಲ್ಲ ಅಂತ ಹೇಳಿದ್ರೆ ಖಂಡಿತ ಒಳ್ಳೆ ಒಂದು ರಿಸಲ್ಟ್ ಬರ್ತಾ ಇತ್ತು. ಬಟ್ ಕೇತು ಜೊತೆ ಇರೋದಲ್ವಾ, ಸೊ ಅದಕ್ಕಾಗಿ ಈ ಒಂದು ಅಂಶಗಳಲ್ಲಿ ಬ್ರೇಕ್ಸೇ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ ಪೂರ್ತಿ ಫಲ ಕೊಡೋದಿಲ್ಲ. ಅದರಲ್ಲೂ ಮಾಘ ನಕ್ಷತ್ರದಲ್ಲಿ ಅಗೈನ್ ನಿಮ್ಮ ಪಿತೃಸ್. ಸೊ ಹಾಗಾಗಿ ನೋಡ್ಕೊಳ್ಳಿ, ಎಲ್ಲಾನು ಒಳ್ಳೆ ರಿಸಲ್ಟೇ ಕೊಡೋದಿಲ್ಲ ಟ್ರಾನ್ಸಿಟ್. ಸ್ವಲ್ಪ ಹಣಕ್ಕೆ ಓವರ್ ಆಲ್ ಈ ಮಂತ್ ಎಲ್ಲಾರ್ಗು ಹಣಕ್ಕೆ ಸ್ವಲ್ಪ ಬ್ರೇಕ್ ಆಗುತ್ತೆ, ಅಥವಾ ನಿಮ್ದು ಫ್ಲೋ ಆಫ್ ಇನ್ಕಮ್ ಅಥವಾ ಅನ್ವಾಂಟೆಡ್ ಖರ್ಚುಗಳು ಹೆವಿ ಆಗುತ್ತೆ. ಸಡನ್ ಆಗಿ ಟ್ರಾವೆಲಿಂಗ್ ತೋರಿಸ್ತಾ ಇದೆ ಮಿಥುನದವರಿಗೆ. ಸಡನ್ ಟ್ರಾವೆಲಿಂಗ್ಸ್ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಇದರ ಹಾಸ್ಪಿಟಲ್, ಇದರ ಜೈಲ್, ಅಥವಾ ಪೊಲೀಸ್ ಸ್ಟೇಷನ್, ಅಥವಾ ಟ್ರಾವೆಲ್ ಸೊ ದೂರದ ಪ್ರದೇಶಗಳಿಗೆ. ಅದು ಸ್ಪಿರಿಚುವಲ್ ಪ್ಲೇಸಸ್ ಆಗಿರಬಹುದು, ಸ್ಪಿರಿಚುವಲ್ ಪ್ಲಸ್ ಲಕ್ಸುರಿ ಎರಡೂ. ಕೆಲವೊಂದ್ಸಾರಿ ನೀವು ದೇವಸ್ಥಾನದ ವಿಸಿಟ್ ಇರುತ್ತೆ, ಮತ್ತೆ ಹಾಗೆ ಪರ್ಸನಲ್ ಟ್ರಿಪ್ಪು ಇರುತ್ತೆ. ಸೊ ಈ ಥರ. ಸೊ ಹಾಗಾಗಿ ಈ ವಿಚಾರವಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಕರ್ಕಾಟಕ ಲಗ್ನದವರಿಗೆ, ಇವ್ರಿಗೆ 4ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 2ನೇ ಮನೆಗೆ ಹೋಗ್ತಾ ಇದ್ದಾರೆ. ಕೇತು ಜೊತೆ ಕನೆಕ್ಟಿವಿಟಿ ಆಗ್ತಾ ಇರೋದ್ರಿಂದ ಅಗೇನ್ ಫುಡ್ ರಿಲೇಟೆಡ್, ಸೊ ಮೇ ಬಿ ಫುಡ್ ರಿಲೇಟೆಡ್ ತುಂಬಾನೇ ನಿಮ್ದು ಚೇಂಜಸ್ ಕಾಣುತ್ತೆ ಅಂತ ಈ ಪೀರಿಯಡ್ ಆಫ್ ಟೈಮಲ್ಲಿ ತೋರಿಸ್ತಾ ಇದೆ. ಹಣಕ್ಕೆ ಸ್ವಲ್ಪ ಟೈಟ್ ಆಗುತ್ತೆ, ಕೇತು ಜೊತೆ ಇರೋದ್ರಿಂದ ಸ್ವಲ್ಪ ಬ್ರೇಕ್ ಆಗುತ್ತೆ. ದಶ ಏನಾದರೂ ಫೇವರಬಲ್ ಆಗಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಕೂಡ ಬರುತ್ತೆ. ಹೌದು, ಕೇತು ಕೂಡ ಹಣ ಕೊಡ್ತಾರೆ, ಬಿಕಾಸ್ ಮಾಘ ನಕ್ಷತ್ರದಲ್ಲೇ ಕೂತಿದೆ ಅಲ್ವಾ, ಒನ್ ಆಫ್ ದ ಸೊ ಮನಿ ನಕ್ಷತ್ರ ಮಾಘ ನಕ್ಷತ್ರ. ಸೊ ಹಾಗಾಗಿ ಸೊ ನಿಮ್ಮ ಜನ್ಮ ಜಾತಕದ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಯಾರ್ದು ಡೈಮಂಡ್ ಪರ್ಚೇಸ್ ಮಾಡೋ ಪ್ಲಾನ್ ಇದ್ರೆ ಖಂಡಿತ ಈಗ ನಿಮಗೆ ಫೇವರಬಲ್ ಆಗಿದೆ. ಹಾಗಾಗಿ ಆ ಕಡೆಯಿಂದ ರಾಹು ಕೂಡ ಆಸ್ಪೆಕ್ಟ್ ಆಗ್ತಾ ಇದ್ದಾರೆ. ಸಡನ್ ಗೇನ್, ಬಟ್ 1 ರೂಪಿನೂ ಉಳಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಕೇತು ಜೊತೆ ಕೂತಿರೋದ್ರಿಂದ ಬರುತ್ತೆ, ಹಣ ಬರುತ್ತೆ, ಒಂದು ನಿಮಿಷನೂ ನಿಮ್ಮ ಹತ್ರ ಇರಲ್ಲ, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇರೋದೆಲ್ಲ ಖಾಲಿ ಆಗುತ್ತೆ. ಸೊ ಈ ಥರ. ಹಾಗೆ ಹೆಣ್ಮಕ್ಳಾಗಿದ್ರೆ ಅಥವಾ ಬಾಯ್ಸ್ ಕೂಡ ಯಾರಾದರೂ ಕಿವಿ ಓಲೆ ಹಾಕಿದ್ದೀರಾ ಅಂದರೆ ಮಿಸ್ ಮಾಡ್ಕೊಳ್ಳೋದು, ಕಟ್ ಆಗೋದು, ಬ್ರೇಕ್ ಆಗೋದು ತೋರಿಸ್ತಾ ಇದೆ. ಇವನ್ ಮಕ್ಕಳು, ಪುಟ್ಟ ಮಕ್ಳಿಗೆ ಏನಾದರೂ ಅಂದರೆ
ಟೈಟ್ ಮಾಡಿ ಅಥವಾ ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಚಾರದಲ್ಲಿ ಎಸ್ಪೆಷಲಿ ಹಣದ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೆಕೆಂಡ್ ಹೌಸ್ ವೀನಸ್ ಓನ್ ಹೌಸ್ ಆದ್ರೂ ಕೂಡ ಈಗ ಕೂತ್ಕೋತಾರ ಜಾಗ ಸರಿ ಇಲ್ಲ. ಅದರ ಅರ್ಥ ಪರ್ಸು ಪಾಕೆಟ್ ಏನಾದ್ರು ಮಿಸ್ ಮಾಡ್ಕೊಳ್ಳೋದು, ಜ್ಯುವೆಲರಿ ಮಿಸ್ ಮಾಡ್ಕೊಳ್ಳೋದು, ಹಣ ಖರ್ಚು ಮಾಡ್ಕೊಳ್ಳೋದು ಅಥವಾ ಸಡನ್ ಖರ್ಚು. ಕರ್ಕಾಟಕದವ್ರು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ, ಬಿಕಾಸ್ ನಿಮ್ಗೆ ಆಲ್ರೆಡಿ ಬುಧ ರೆಟ್ರೋಗ್ರೇಡ್ ಆಗಿದ್ದಾರೆ. 12 ಮನೆ ಬುಧ ನೀಚ ಮತ್ತೆ ಸಡನ್ ಖರ್ಚು, ಸಡನ್ ಟ್ರಾವೆಲ್. ಸೊ ಟೋಟಲಿ 1 ಮಂತ್ ಸ್ವಲ್ಪ ಟೈಟ್ ಆಗುತ್ತೆ. ಫಂಡ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಮನಿ ಮ್ಯಾನೇಜ್ಮೆಂಟ್ ನ ಮಾಡ್ಕೊಳ್ಳಿ. ಹಾಗೆ ನಿಮ್ ತಂದೆ ಆರೋಗ್ಯದಲ್ಲಿ ಏನಾದ್ರು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್, ಅವ್ರಿಗೆ ಡೆಂಟಲ್ ಹೆಲ್ತ್ ಇಶ್ಯೂಸ್ ಬರಬಹುದು ಅಥವಾ ಅದಕ್ಕೋಸ್ಕರ ಖರ್ಚು ಕೂಡ ಆಗಬಹುದು. ಹಾಗೆ ತಾಯಿಯ ಆರೋಗ್ಯದಲ್ಲಿ ಅಥವಾ ತಾಯಿಗೆ ಏನಾದ್ರು ಅವ್ರಿಗೆ ಮನೆ ಪರ್ಚೇಸ್ ಮಾಡೋದು ಅಥವಾ ವೆಹಿಕಲ್ ಪರ್ಚೇಸ್ ಮಾಡೋದು ಅಥವಾ ಅವ್ರ ಹೆಸರಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಹೋಲ್ಡ್ ಮಾಡಿ. ಈ ಮಂತ್ ಯಾವುದೇ ಡಿಸಿಷನ್ ತಗೋಬೇಡಿ, ಜಸ್ಟ್ ವೇಟ್. ನೆಕ್ಸ್ಟ್ ಸಿಂಹಕ್ಕೆ ಲಗ್ನದಲ್ಲೇ ಸೊ ಶುಕ್ರ ಅವರು ನಿಮಗೆ 10ನೇ ಮನೆ ಅಧಿಪತಿ ಪ್ಲಸ್ 3ನೇ ಮನೆ ಅಧಿಪತಿ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಸಡನ್ ಆಗಿ ಜಾಬ್ ಚೇಂಜ್ ಮಾಡೋ ಥಾಟ್ ಬೇಡ. ಸೊ ವೆಯ್ಟ್ ಮಾಡಿ ಇನ್ನೂ 1-2 ಮಂತ್, ಅದಾದ್ಮೇಲೆ ನೀವು ಜಾಬ್ ಚೇಂಜ್ ಮಾಡಿ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ. ಸಡನ್ ಆಗಿ ಪಬ್ಲಿಕ್ ಅಲ್ಲಿ ಒಂದು ಸ್ಮಾಲ್ ನೆಗೆಟಿವ್ ನೇಮ್ ಫೇಮ್ ಬರೋ ಸಾಧ್ಯತೆ ಕೂಡ ಇದೆ. ಅದೇ ಹೇಳ್ತೀವ, ಗಾಸಿಪ್ ಅಂತ ತಗೊಳ್ಳಿ ಅಥವಾ ಮಿಸ್ಕಮ್ಯುನಿಕೇಶನ್ ಅಂತ ತಗೊಳ್ಳಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಾನು ತಗೊಳ್ಳಿ. ಸೊ ಹಾಗಾಗಿ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಒಂದಷ್ಟು ನೆಗೆಟಿವ್ ನ್ಯೂಸ್ ಕೂಡ ನಾವು ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಅಂಡ್ ಲಗ್ನದಲ್ಲಿ ಶುಕ್ರ ಖಂಡಿತವಾಗ್ಲೂ ಸೊ ಮನಸ್ಸು ಏನ್ ಹೇಳುತ್ತೆ, ಇಲ್ಲ ಗ್ರೂಮಿಂಗ್ ಬೇಡ ಅಂತ ಹೇಳುತ್ತೆ. ಬಟ್ ನಿಮಗೇನ್ ಅನ್ಸುತ್ತೆ, ಗ್ರೂಮ್ ಆಗ್ಬೇಕು, ಪರ್ಚೇಸ್ ಮಾಡ್ಬೇಕು, ಸೊ ಲಕ್ಸುರಿ ಆಗಿರ್ಬೇಕು, ಈ ತರ ಇರುತ್ತೆ. ಬಟ್ ಕೇತು ಇರೋದ್ರಿಂದ ಅದನ್ನ ಡಿಟ್ಯಾಚ್ ಮಾಡ್ತಾರೆ, ಬಿಡೋದಿಲ್ಲ. ಹಾಗಾಗಿ ಹೆಲ್ತ್ ಕಡೆ ಗಮನ, ವೆಹಿಕಲ್ ಅಲ್ಲಿ ಗಮನ, ಟ್ರಾವೆಲಿಂಗ್ ಮಾಡುವಾಗ ಎಸ್ಪೆಷಲಿ ಡ್ರೈವಿಂಗ್ ಮಾಡುವಾಗ ಅಥವಾ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಯಾರಿದ್ದೀರಾ ನೀವುಗಳು, ಸಲೂನುಗಳನ್ನ ಯಾರು ನಡೆಸ್ತಿದ್ದೀರಾ ಶುಕ್ರಕೇತು. ಸೊ ಹಾಗಾಗಿ ಸಮ್ ಬ್ರೇಕ್ಸ್ ತೋರಿಸ್ತಾ ಇದೆ ಅಥವಾ ಪ್ಲಾಸ್ಟಿಕ್ ಸರ್ಜರಿ ಈ ತರ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ, ಇದು ಒಳ್ಳೆ ಸಮಯ ಅಲ್ಲ. ಬಟ್ ಲಗ್ನದಲ್ಲಿ 10ನೇ ಮನೆ ಅಧಿಪತಿ ಇರೋದು ಡೆಪಾಸಿಟರ್ನ ನೋಡ್ಕೊಳ್ಳಿ. ಅಗೈನ್ ನಾನು ಹೇಳಿದ್ದೀನಲ್ಲ, ಸಡನ್ ಆಗಿ ಖರ್ಚು, ನಿಮಗೋಸ್ಕರನೇ ಖರ್ಚು ಅಥವಾ ಕುಟುಂಬಕ್ಕೋಸ್ಕರನೇ ಖರ್ಚು, ಮಕ್ಕಳಿಗೋಸ್ಕರ ಖರ್ಚು ಅಥವಾ ತಾಯಿಯ ಆರೋಗ್ಯಕ್ಕೆ ಖರ್ಚು ಸೊ ತೋರಿಸ್ತಾ ಇದೆ, ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಕನ್ಯಾ ಲಗ್ನಕ್ಕೆ ನೋಡೋಣ. ಸೆಕೆಂಡ್ ಲಾರ್ಡ್ 9th ಲಾರ್ಡು 12th ಹೌಸ್ ಅಲ್ಲಿ ವಿತ್ ಕೇತು. ಕನ್ಯಾ ಲಗ್ನದವರು ಸಡನ್ ಆಗಿ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಮೆಡಿಟೇಷನ್, ಸ್ಪಿರಿಚುಯಾಲಿಟಿ ಅಥವಾ ಹೇಲಿಂಗು, ಈ ತರ ಒಂದು ರೆಸಾರ್ಟ್ಗಳಿಗೆ ಅಥವಾ ಈ ತರ ಒಂದು ಪ್ರೊಸೆಸ್ ಅಥವಾ ಈ ತರ ಒಂದು ಈವೆಂಟ್ಗೆ ಜಾಯ್ನ್ ಆಗೋದು ತೋರಿಸ್ತಾ ಇದೆ ಅಥವಾ ಈವೆಂಟ್ ಅಟೆಂಡ್ ಮಾಡೋದು ತೋರಿಸ್ತಾ ಇದೆ. ಒಳ್ಳೇದಾ ಅಂತ ಕೇಳಿದ್ರೆ ಸ್ಪಿರಿಚುಯಾಲಿಟಿ ವಿಚಾರವಾಗಿ ಡೆಫಿನೆಟ್ಲಿ ಒಳ್ಳೇದಿರುತ್ತೆ. ಬಟ್ ಪರ್ಸನಲ್ ಚಾರ್ಟ್ಗೆ ಬಂದಾಗ ನಿದ್ದೆ ಡಿಸ್ಟರ್ಬೆನ್ಸ್ ಆಗುತ್ತೆ, ನಿದ್ದೆ ಸರಿ ಹೋಗಲ್ಲ, ಅನ್ವಾಂಟೆಡ್ ಕನಸುಗಳು ಬೀಳುತ್ತೆ ಅಥವಾ ಲೆಗ್ಸ್ ಅಲ್ಲಿ ಪ್ರಾಬ್ಲಮ್ ತೋರಿಸುತ್ತೆ ಅಥವಾ ಸ್ಟೊಮಕ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಮತ್ತೆ ಡಿಟ್ಯಾಚ್ಮೆಂಟ್, ಡಿಸ್ಟರ್ಬೆನ್ಸ್, ಸೊ ಈ ತರ ಇದೆ, ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ಇದಿಷ್ಟು ಕನ್ಯಾ ಲಗ್ನದವರಿಗೆ. ನೆಕ್ಸ್ಟ್ ತುಲಾ ಲಗ್ನಕ್ಕೆ ಲಗ್ನಾಧಿಪತಿನೇ ಅಷ್ಟಮಾಧಿಪತಿ 11ನೇ ಮನೆ ಕೇತು ಜೊತೆ ರಾಹು ನೋಡ್ತಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಬರೋ ಹಣ ಸ್ಟಕ್ ಆಗ್ತಾ ಇದೆ, ರೆಗ್ಯುಲರ್ ಫ್ಲೋ ಕಟ್ ಆಗ್ತಾ ಇದೆ, ಸಡನ್ ಆಗಿ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬರ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್, ಜಾಬ್ ಕೂಡ ಚೇಂಜ್ ಆಗ್ಬೋದು ನಿಮಗೆ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ, ಬಿ ಕೇರ್ಫುಲ್. ಈ 1 ಮಂತ್ ಸ್ವಲ್ಪ ಬೇಸಿಕ್ ಆಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಾ ಬಾರಿ ಶುಕ್ರ ಟ್ರಾನ್ಸಿಟ್ ಒಳ್ಳೆದೇ ಕೊಡ್ಬೇಕು ಅಂತ ರೂಲ್ ಇಲ್ಲ. ಈ ಬಾರಿ ಕೇತು ಜೊತೆ ಇರೋದ್ರಿಂದ ಯೂಶಲಿ ಏನ್ ಹೇಳ್ತಾರೆ, ನಾರ್ಮಲ್ ಆಗಿ ನೀವು ಗಮನಿಸಿರೋದು, ಶುಕ್ರ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ ಈ ರಾಶಿಗೆ, ಹಾಗೆ ಹೀಗೆ, ಯಾವ ರಾಶಿಗೆ ಹೇಗನು ಇಲ್ಲ, ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಶುಕ್ರ ದಶಾ ನಡೀತಿದ್ರೆ ನೀವು ಪ್ಲಾನ್ ಮಾಡ್ಕೋಬೇಕು. ಬಟ್ ಶುಕ್ರಕೇತು ಆಕ್ಟಿವೇಟ್ ಆಗಿರೋದ್ರಿಂದ ಮೈಂಡೇ ಡಿಸ್ಟರ್ಬ್, ಲೈಫೇ ಬೇಡ ಅನ್ನೋ ಡಿಸ್ಟರ್ಬ್. ಕಾರ್ ಇದ್ರೂ ಕಾರ್ ಬಳಸಲ್ಲ, ವೆಹಿಕಲ್ ಇದ್ರೂ ವೆಹಿಕಲ್ ಬಳಸಲ್ಲ, ಕೆಲವರು ನಡ್ಕೊಂಡು ಹೋಗ್ತಾರೆ ಅಥವಾ ಕೆಲವರು ಇರುವಂತಹ ವೆಹಿಕಲ್ ನ ಯೂಸ್ ಮಾಡ್ಕೋತಾರೆ. ಆ ತರ ಲೈಕ್ ಡಿಟ್ಯಾಚ್, ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಮೇಲೆ ಆ ಕ್ಷಣಕ್ಕೆ ಅನ್ಸಿದ್ರು ಡಿಟ್ಯಾಚ್. ಸೊ ಹಾಗಾಗಿ ನಿಮ್ಮ ಅಣ್ಣ ಅಥವಾ ಎಸ್ಪೆಷಲಿ ಈ ಚಾರ್ಟ್ ಅಲ್ಲಿ ತುಲಾ ಲಗ್ನದವರಿಗೆ ಅಣ್ಣನಿಗೆ ಯಾರಿಗಾದ್ರೂ ಮ್ಯಾರೇಜ್ ಸೆಟ್ ಆಗಿದ್ರೆ ಬ್ರೇಕ್ ಆಗೋದು ತೋರಿಸ್ತಾ ಇದೆ. ಅದು ಅವರ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಏನು ಗ್ರಹಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಅಥವಾ ಅಣ್ಣನಿಗೂ ಇವ್ರಿಗೂ ಸ್ವಲ್ಪ ವಾದ ವಿವಾದ ನಡೆಯೋದು ಅಥವಾ ಅಣ್ಣನಿಗೆ ಅವಶ್ಯಕತೆಯಿಂದ ನಿಮ್ಮ ಹಣ ಕೊಡೋದು, ಅಕ್ಕ ಅಣ್ಣ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಪಬ್ಲಿಕ್ ಅಲ್ಲಿ ಯಾರಿಗೋ ಸಹಾಯ ಮಾಡೋ ಪರಿಸ್ಥಿತಿ. ಸೊ ಹಾಗಾಗಿ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಡೆ ಗಮನ ಕೊಡಿ. ಯಾರಿಗಾದ್ರು ಗೈನಕಾಲಜಿ ಇಶ್ಯೂಸ್ ಇದ್ರೆ ಅಥವಾ ಯೂಟ್ರಸ್ ರಿಲೇಟೆಡ್ ಇದ್ರೆ ಅಥವಾ ಪೈಲ್ಸ್ ರಿಲೇಟೆಡ್ ಇದ್ರೆ, ಸೊ ಈಗ ಒಂದು ಸ್ಮಾಲ್ ಸರ್ಜರಿ ಕೂಡ ತೋರಿಸ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ನೆಕ್ಸ್ಟ್ ಸ್ಕಾರ್ಪಿಯೋದವ್ರಿಗೆ, ಲಾಸ್ಟ್ ಟೈಮ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ದೀರಾ, ಯಾವಾಗ್ಲೂ ನಾನ್ ಸೆನ್ಸ್ ಹೇಳ್ತೀರಾ ಅಂತ. ಕೆಲವರಿಗೆ ನಿಜ ಹೇಳಿದ್ರೆ ಹರ್ಟ್ ಆಗುತ್ತೆ, ಬಟ್ ಇದೇನೇ ನಿಜ. ನಾನ್ ಸೆನ್ಸ್ ಹೇಳಕ್ಕೆ 7 ವರ್ಷದಿಂದ ನಾನು ಇಲ್ಲಿ ಕೂತಿಲ್ಲ.
ಸೊ ನಮಗೂ ನಮ್ಮ ಗುರುಗಳು ಎಷ್ಟು ವಿಚಾರ ಹೇಳಬೇಕು, ಹೇಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಪ್ರತಿಯೊಂದು ಕಮೆಂಟ್ಗೆ ರಿಪ್ಲೈ ಮಾಡ್ಬೇಕಂತನೂ ಇಲ್ಲ. ಇಲ್ಲಿ ಏನಿದೆ ಅದನ್ನೇ. ಸ್ಕಾರ್ಪಿಯೋ ಲಗ್ನದವ್ರ ಲೈಫಲ್ಲಿ ಏನಾಗ್ತಾ ಇದೆ, ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಸ್ಕಾರ್ಪಿಯೋ ಲಗ್ನದವರು, ನೀವು ಅಲ್ಲಿ ಆನ್ಸರ್ ಕೊಡಬೇಕಾಗುತ್ತೆ ಕೆಲವೊಂದು ಸಾರಿ. ಕೆಲವರು ಇರ್ತಾರೆ ಅವ್ರಿಗೆ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋ ಥರನೇ ಪ್ರಿಡಿಕ್ಷನ್ ಕೊಡ್ಲಿಕ್ಕಾಗಲ್ಲ ಅಲ್ವಾ? ಚಾರ್ಟಲ್ಲಿ ಏನಿದೆ ಅದೇ ಕೊಡಬೇಕು. ಈವನ್ ದೋ ಕ್ಲೈಂಟ್‌ನ ಅಟೆಂಡ್ ಮಾಡಿದಾಗಲೂ ಚಾರ್ಟಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಗೈಡ್ ಮಾಡಲೇಬೇಕು. ಅಸ್ಟ್ರಾಲಜಿ ಅಂತ ಹೇಳಿದ್ರೇನೆ ರೂಟ್ ಮ್ಯಾಪ್. ಈ ರೂಟಲ್ಲಿ ಕಲ್ಲಿದೆ ಅಥವಾ ಈ ರೂಟಲ್ಲಿ ಮುಳ್ಳಿದೆ, ಈ ರೂಟಲ್ಲಿ ಹಣ ಇದೆ, ಈ ರೂಟಲ್ಲಿ ಸಿಲ್ವರ್ ಇದೆ, ಗೋಲ್ಡ್ ಇದೆ. ಈಗ ಈ ರೂಟಲ್ಲಿ ನಿಮ್ಮ ರೂಟಲ್ಲಿ ಏನು ಬಂದಿದೆ ಅದನ್ನೇ ತಾನೇ ಕೊಡ್ಲಿಕ್ಕಾಗುತ್ತೆ. ನಾನ್ಸೆನ್ಸ್ ಹೇಳಲಿಕ್ಕೆ ಇಲ್ಲಿ ಕೂತಿಲ್ಲ. ಸರ್ ಆರ್ ಮೇಡಮ್ ಯಾರು ಕಮೆಂಟ್ ಮಾಡಿದ್ದೀರಾ. ಸೊ ನಮಗೆ ಅದ ವೈಯಕ್ತಿಕ ಜವಾಬ್ದಾರಿಗಳು ಕೂಡ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಾಗ. ಇರೋದು ಅದೇನೆ. ಈಗಲೂ ವೃಶ್ಚಿಕ ಲಗ್ನದವ್ರಿಗೆ ಪ್ಲಸ್ ಹೇಳ್ತಾ ಇಲ್ಲ ಹಂಗಂತ ನಾನ್ಸೆನ್ಸ್ ಎಲ್ಲ. ಈ ವಿಡಿಯೋದಲ್ಲಿ ವೃಶ್ಚಿಕ ಲಗ್ನದವ್ರು ಯಾರು ವಿಡಿಯೋ ನೋಡ್ತಿದ್ದೀರಾ, ನಿಜವಾಗ್ಲೂ ನಿಮಗೆ ನಾನು ಹೇಳೋ ಮಾಹಿತಿನಲ್ಲಿ ನಿಜ ಇದೆ ಅನ್ನೋದಾದರೆ ದಯವಿಟ್ಟು ನೀವು ಕಮೆಂಟ್ ಹಾಕಲೇಬೇಕು, ಎಸ್ ಆರ್ ನೋ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಜ ಇದೆಯಾ ಇಲ್ವಾ ಅಂತ ಬೇರೆಯವ್ರಿಗೂ ಅರ್ಥ ಆಗ್ಬೇಕಲ್ವಾ, ಅದಕ್ಕೆ. ಲಗ್ನದಿಂದ 10ನೇ ಮನೆ ಶುಕ್ರ ಟ್ರಾನ್ಸಿಟ್ ಆಗ್ತಾ ಇದೆ, ಕೇತು ಜೊತೆ ಕನೆಕ್ಟ್ ಆಗ್ತಾ ಇದೆ. ಕೆಲಸದಲ್ಲಿ ಸಮಸ್ಯೆಗಳು, ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿ ಇದ್ರೆ ಬೇಸಿಕ್ ರೂಲ್ ಗೊತ್ತಿಲ್ಲದೆ ಕೆಲವರು ಕೂತಿರ್ತಾರೆ, ಬೇರೆ ಕೆಲಸ ಇರೋದಿಲ್ಲ ಅವ್ರಿಗೆ. ಈ ಥರ ಇಲ್ಲಿ ನನಗೆ ಯಾವುದೇ ಹಣ ಬರ್ತಾ ಇಲ್ಲ ಯೂಟ್ಯೂಬಿಂದ, ಆದರೂ ನಾನು ಏನಕ್ಕೆ ರೆಗ್ಯುಲರ್ ಆಗಿ ವಿಡಿಯೋಸ್ ಟ್ರಾನ್ಸಿಟ್ ಹಾಕ್ತೀನಿ ಅಂತ ಹೇಳಿದ್ರೆ ಒಬ್ರಿಗೂ ಇಬ್ರಿಗೂ ಹೆಲ್ಪ್ ಆಗಲಿ. ಈಗ ವೃಶ್ಚಿಕ ಲಗ್ನದವ್ರು ಯಾರೋ ಇದ್ದಾರೆ, ಲಾಸ್ಟ್ ಮಂತ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಮಂತ್ ಅವರು ಮೇ ಬಿ ಎಕ್ಸ್ಟ್ರಾ ಕಮಿಟ್ಮೆಂಟ್ ತಗೋಬಹುದು. ಅದು ಈಗ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬ್ಯಾಡ್ ಟೈಮ್ ಇದೆ, ಹಾಗಾಗಿ ನಾವು ಗೈಡ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅವ್ರು ಒಬ್ರು ಯಾರಾದರೂ ಒಳ್ಳೇದಾದ್ರೆ ಅದೇ ಪುಣ್ಯ ಬರುತ್ತೆ. ಈ ಥರ ಒಬ್ರು ನಾನ್ಸೆನ್ಸ್ ಅಂದ್ರು ಅಂತ ಹೇಳಿ ನಾನು ಬೇರೆ ಬೇರೆ ಜನ ತುಂಬ ರೆಸ್ಪೆಕ್ಟ್ ಮಾಡೋರಿದ್ದಾರೆ, ರೆಗ್ಯುಲರ್ ಆಗಿ ಫಾಲೋ ಮಾಡೋರಿದ್ದಾರೆ, ಹಂಗಂತ ಅವ್ರು ಕಮೆಂಟ್ ಹಾಕೋಕ್ಕೆ ಟೈಮ್ ಇಲ್ಲನೂ ಇರಬಹುದು. ಬಟ್ ನಿಜ ಇದೇನೆ, ವೃಶ್ಚಿಕ ಲಗ್ನದವರು ಯಾರ್ಯಾರು ಇದ್ದೀರಾ, ಜಾಬಲ್ಲಿ ಕಿರಿಕಿರಿ, ಜಾಬಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ದಶಾ ನಡೀತಾ ಇರಬೇಕು, ಪರ್ಸ್ನಲ್ ಲೈಫಲ್ಲಿ ಡಿಸ್ಟರ್ಬ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ. ಸೊ ಹಾಗೆ ತಾಯಿಯ ಆರೋಗ್ಯದಲ್ಲಿ ಏರುಪೇರು, ಸೊ ಹಾಗಾಗಿ ನೋಡ್ಕೊಳ್ಳಿ. ಸಡನ್ ಆಗಿ ಪ್ರಾಪರ್ಟಿ ಅಥವಾ ವೆಹಿಕಲ್ ರಿಲೇಟೆಡ್ ಡ್ಯಾಮೇಜಸ್ ತೋರಿಸ್ತಾ ಇದೆ, ಬ್ರೇಕ್. ಸೊ ಶುಕ್ರನ ವೆಹಿಕಲ್ 4 ವೀಲರ್ ಅಥವಾ ಲಕ್ಸುರಿ ವೆಹಿಕಲ್ ಅಂತ ತಗೋತೀವಿ, ಅಥವಾ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್. ಬುಧ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಸೊ ಹಿಡನ್ ಆಗಿ ಯಾವಾಗಲೋ ಆಗಿರೋ ಕೇಸು ಅಥವಾ ಯಾವಾಗಲೋ ಆಗಿರೋ ನಿಮ್ಮ ಮೇಲೆ ಫೈಲ್ ಆಗಿರೋದು ಈಗ ಓಪನ್ ಆಗಿ ಅದಕ್ಕೊಂದಷ್ಟು ಖರ್ಚು. ಹಾಗೆ ನೋಡ್ಕೊಳ್ಳಿ ಡೆಂಟಲ್ ಇಶ್ಯೂಸ್. ಯಾಕೆಂತ ಹೇಳಿದ್ರೆ ಅಲ್ಲಿ ಕುಜ ಕೂಡ ನಿಮ್ಮ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ 2ನೇ ಮನೆ ನೋಡ್ತಿದ್ದಾನೆ. ಸೊ ಪ್ರತಿಯೊಂದು ಲೆಕ್ಕ ತಗೋಬೇಕಲ್ವಾ. ಹಾಗೆ ವೃಶ್ಚಿಕ ಲಗ್ನದವರಿಗೆ ಶುಕ್ರ ದಶ ಅಂತರ್ದಶ ನಡೀತಾ ಇದ್ರೆ ಖಂಡಿತವಾಗ್ಲೂ ಈ ಮಂತ್ ಫೇವರಬಲ್ ಇಲ್ಲ. ಹುಟ್ಟಿರೋ ಎಲ್ಲ ವೃಶ್ಚಿಕ ಲಗ್ನದವರು 3 ಹೊತ್ತು ಮಂತ್ರ ಹೇಳ್ಕೊಂಡು ಕೂತ್ಕೋಬೇಕು ಅಂತ ರೂಲ್ ಇಲ್ಲ. ದಿನನಿತ್ಯದ ಅವ್ರದ್ದು ಬಿಸ್ನೆಸ್ ಇರುತ್ತೆ, ಅವ್ರ ಕೆಲಸ ಇರುತ್ತೆ. ಹಾಗೆ ಸಿಬ್ಲಿಂಗ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬೇಡ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಇದೆ ಬ್ರೇಕ್ ಆಗುತ್ತೆ, ಅಥವಾ ನಿಜ ನಿಮಗೆ ಅರಿವಾಗುತ್ತೆ, ಬ್ರೇಕಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಲಾಭ ಇರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ವೃಶ್ಚಿಕ ಲಗ್ನದವರಿಗೆ ಶುಕ್ರ ಗ್ರಹದ ಒಂದು ಟ್ರಾನ್ಸಿಟ್ ಈ ಬಾರಿ ಫೇವರಬಲ್ ಇಲ್ಲ. ಯಾವುದಕ್ಕೆ ಫೇವರಬಲ್ ಆಗಿದೆ, ತಂದೆ ಮನೆಯ ಕಡೆ ಯಾವುದಾದರೂ ದೇವಿ ದೇವಸ್ಥಾನ, ಕುಲದೈವ ಅಥವಾ ಮನೆ ದೇವರು ಅಥವಾ ನಿಮ್ದು ಯಾವುದೋ ಫೇವ್ರೆಟ್ ದೇವ್ರು ಇರುತ್ತಲ್ಲ, ಹೋಗುವ ಸಾಧ್ಯತೆ ಇದೆ, ಅಥವಾ ಅದರ ಹರಕೆ ತೀರಿಸುವ ಸಾಧ್ಯತೆ ಇದೆ ಈ ಬಾರಿ. ಅದು ದೇವಿ ದೇವಸ್ಥಾನ. ಅದು ದೇವಿ ದೇವಸ್ಥಾನ ಅಂದ್ರೆ ಉಗ್ರ ಸ್ವರೂಪ ತೋರಿಸ್ತಾ ಇಲ್ಲ, ಚಿಕ್ಕ ದೇವಿ ತೋರಿಸ್ತಾ ಇದೆ. ಯಾರಾದ್ರೂ ದಶಮಹಾವಿದ್ಯೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಬಾಲ ತ್ರಿಪುರ ಸುಂದರಿ ಯಾರಾದ್ರೂ ಆರಾಧನೆ ಮಾಡ್ತಿದ್ದೀರಾ, ಎಕ್ಸಲೆಂಟ್ ಟೈಮ್ ಸ್ಪಿರಿಚುಯಾಲಿಟಿಗೆ ಮಾತ್ರ. ಅದರ್ವೈಸ್ ಸಡನ್ ಆಗಿ ನೇಮು ಫೇಮು ಡ್ಯಾಮೇಜ್ ಆಗ್ತಾ ಇದೆ, ನೋಡ್ಕೊಳ್ಳಿ ವೃಶ್ಚಿಕ ಲಗ್ನದವರು. ಇಲ್ಲಿ ಹೇಳಿದ್ದೀನಲ್ವಾ, ಬೇಸಿಕ್ ರೂಲ್ನ ಬಿಡಬೇಡಿ. ಇಲ್ಲಿ ಹೇಳಿದ್ದೀನಲ್ವಾ, ಸೊ ಅದನ್ನ ನೋಡ್ಕೊಂಡು ಮಾಡಿ. ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯನ ಪೊಸಿಷನ್ ನೋಡಿಕೊಂಡು ಡಿಸಿಷನ್ ತಗೊಳ್ಳಿ, ಆತರ ಪಡಬೇಡಿ. ಬಟ್ ಕೆಲಸ ಅಂತೂ ಸದ್ಯಕ್ಕೆ ಚೇಂಜ್ ಮಾಡಬೇಡಿ. ಆಮೇಲೆ ನೀಚ ಆಗ್ತಾರೆ, ಆಮೇಲೆ 12ನೇ ಮನೆಗೆ ಬರ್ತಾರೆ. ಟೋಟಲಿ ಇನ್ನೂ ನಿಮಗೆ ಒಂದು 3-4 ತಿಂಗಳು ಕೆಲಸದಲ್ಲಿ ಸಮಸ್ಯೆ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಧನು ಲಗ್ನಕ್ಕೆ ಹೇಗಿದೆ, 9ನೇ ಮನೆ. ಸೊ ಯಾರು ಇವ್ರಿಗೆ 6ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 9ನೇ ಮನೆಗೆ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಲಾಂಗ್ ಟ್ರಾವೆಲ್ ತೋರಿಸ್ತಾ ಇದೆ, ಅಥವಾ ಲಾಂಗ್ ಟ್ರಾವೆಲ್ ಆಲ್ರೆಡಿ ಬುಕ್ ಮಾಡಿದೆ, ಬ್ರೇಕ್ ಆಗೋದು ಕೂಡ ತೋರಿಸ್ತಾ ಇದೆ. ಬಟ್ ಸ್ಪಿರಿಚುಯಾಲಿಟಿಗೆ ಎಕ್ಸಲೆಂಟ್ ಟೈಮು, ಅಥವಾ ಬೆಟ್ಟದ ಮೇಲಿನ ದೇವಿ ಅಥವಾ ದೇವರನ್ನ ವಿಸಿಟ್ ಮಾಡಲಿಕ್ಕೆ ಎಕ್ಸಲೆಂಟ್ ಟೈಮು. ಹೆಲ್ತ್ಗೆ ಸಪೋರ್ಟ್ ಮಾಡ್ತಾ ಇದೆ, ಹೀಲಿಂಗ್ ಆಗ್ತೀರಾ. ಸೊ ಲಾಂಗ್ ಟರ್ಮ್ ಗೋಲ್ ಅಥವಾ ಪೆಂಡಿಂಗ್ ವರ್ಕ್ ಏನಾದ್ರು ಇದ್ರೆ ಫಿನಿಶ್ ಮಾಡ್ತೀರಾ. ಸೊ ನಿಮಗೆ ಇದು ತುಂಬಾ ಚೆನ್ನಾಗಿದೆ. ಜಾಬಲ್ಲಿ ಚೇಂಜಸ್ ಅಥವಾ ಜಾಬಲ್ಲಿ ಸಡನ್ ಟ್ರಾನ್ಸ್ಫರ್, ಜಾಬಲ್ಲಿ ಸಡನ್ ಡಿಮೋಟಿವೇಶನ್ ಅಥವಾ
ನಿಮ್ಮದು ಐ ಪೋಸ್ಟ್ ಇರುತ್ತೆ, ಲೋ ಪೋಸ್ಟ್‌ಗೆ ಹಾಕಿ ಮತ್ತೆ ಟ್ರಾನ್ಸ್‌ಫರ್ ಕೂಡ ತೋರಿಸ್ತಾ ಇದೆ. ಸೊ ನಿಮಗೆ ಅನ್‌ಕಂಫರ್ಟಬಲ್ ಪ್ಲೇಸ್‌ಗೆ ಟ್ರಾನ್ಸ್‌ಫರ್ ಆಗ್ತಾ ಇರೋದ್ರಿಂದ ಪ್ಲಾನ್ ಮಾಡ್ಕೊಳ್ಳಿ. ಈ ಪೀರಿಯಡ್ ಆಫ್ ಟೈಮಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬ್‌ಗೆ ಹಣ ಕೊಡೋದು ಅಥವಾ ಸೊ ಈಗೇನು ಟ್ರಾನ್ಸ್‌ಫರ್‌ಗೆ ಹಣ ಕೊಡೋದು ಮಾಡಿದ್ರೆ ಖಂಡಿತವಾಗ್ಲೂ ಹಣ ವಾಪಸ್ ಬರೋದಿಲ್ಲ. ಸೊ ಹೆಲ್ತ್ ಕಡೆ ಗಮನ ಕೊಟ್ಕೊಳ್ಳಿ ಅಲ್ಲಿ ಕೇತು ಇರೋದ್ರಿಂದ. ನೆಕ್ಸ್ಟ್ ಮಕರ ಲಗ್ನದವರಿಗೆ ಖಂಡಿತವಾಗ್ಲೂ ಶುಕ್ರನ ಟ್ರಾನ್ಸಿಟ್ ಫೇವರಬಲ್ ಇಲ್ಲ. ಅಷ್ಟಮದಲ್ಲಿ ಶುಕ್ರ ಕೇತು, ಎಲ್ಲರೂ ರಿಸರ್ಚ್ ಮಾಡ್ಲಿಕ್ಕಾಗಲ್ಲ, ಎಲ್ಲರೂ ಡಾಕ್ಟರ್ ಆಗಿರ್ಲಿಕ್ಕಾಗಲ್ಲ, ಎಲ್ಲರೂ ಸರ್ಜನ್ ಆಗಿರ್ಲಿಕ್ಕಾಗಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಸಡನ್ ಆಗಿ ಇನ್ಫೆಕ್ಷನ್ ತೋರಿಸ್ತಾ ಇದೆ ಅಥವಾ ಸ್ಮಾಲ್ ಸರ್ಜರಿ, ದಶ ಏನಾದರೂ ಫೇವರ್ ಮಾಡಲಿಲ್ಲ ಅಂತ ಹೇಳಿದ್ರೆ, ದಶ ಫೇವರ್ ಮಾಡಿದ್ರೆ ಏನಾದರೂ ರಿಸರ್ಚ್ ರಿಲೇಟೆಡ್ ಓರಿಯೆಂಟೆಡ್, ರಿಸರ್ಚ್ ವರ್ಕ್ ರಿಲೇಟೆಡ್ ಕ್ಲಾಸಸ್ ಇದಕ್ಕೆ ನಿಮಗೆ ಸಪೋರ್ಟಿಂಗ್ ಆಗಿದೆ. 5 ಮತ್ತು 10ನೇ ಮನೆ ಅಧಿಪತಿ ಸಡನ್ ಆಗಿ 8ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಕೆಲಸ ಬಿಟ್ಬಿಡೋಣ, ಕೆಲಸನೇ ಬೇಡ ಅನ್ನೋ ಥಾಟ್ ಬರುತ್ತೆ. ಹೋಲ್ಡ್ ಮಾಡಿ ಅಲ್ಲೇನಾದರೂ ಕೆಲಸ ಕಂಪ್ಲೀಟ್ ಆಗಿ ಇಲ್ಲ ಈ ಮಂತ್ ಪೇಪರ್ ಹಾಕಲೇಬೇಕು ಅನ್ನೋ ಸಿಚುಯೇಷನ್ ಇದ್ರೆ ಹಾಕಿ, ಇಲ್ಲ ಅಂದರೆ ವೆಯ್ಟ್ ಮಾಡಿ. ಸಡನ್ ಆಗಿ ಆಫೀಸ್ ಪೊಲಿಟಿಕಲ್ಸ್ ಜಾಸ್ತಿ ಆಗುತ್ತೆ, ಕರಿಯರ್ ಹತ್ರ ಕೆಲಸದ ಹತ್ರ ಪ್ರಾಬ್ಲಮ್ಮು, ಇನ್ಫೆಕ್ಷನ್ಸು, ಸ್ಟೊಮಕ್ ಪೇಯ್ನು. ಸೊ ಹಾಗಾಗಿ ಸಡನ್ ಆಗಿ ಬ್ಯಾಡ್ ನೇಮ್ ನಿಮಗೂ ಕೂಡ ಬರೋದು ತೋರಿಸ್ತಾ ಇದೆ. ನ್ಯಾಚುರಲ್ ಫಿಫ್ತ್ ಹೌಸ್ ಅಲ್ವಾ, ಅದಕ್ಕೋಸ್ಕರ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ, ಅಷ್ಟು ಫೇವರಬಲ್ ಟೈಮ್ ಇಲ್ಲ. ಎಲ್ಲಾರ್ಗೂ ನೆಗೆಟಿವ್ ಅಲ್ಲ, ಇದು ನಿಜ. ಇದೇನೇ ನಿಜ. ಟ್ರಾನ್ಸಿಟ್ ಬಂದಾಗ ಪ್ಲಸ್ ಕೊಟ್ಟಾಗ ಈಗ ಗುರು ಬಂತು ಕರ್ಕಾಟಕ ಲಗ್ನದವ್ರಿಗೆ ಯಾರಿಗೆ ಎಷ್ಟು ಒಳ್ಳೇದಾಗಿದೆ. ಗುರು ಬಂತು ಉಚ್ಚ ಬಂದಾಗಿಂದ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳು, ಹಣ ಬರ್ತಾ ಇಲ್ಲ ಅವ್ರಿಗೆ, ಲಗ್ನ ಗುರು ನರೋ ದುಃಖಂ ಅಂತ ಹೇಳಿಲ್ವಾ, ಆ ಥರ ಎಷ್ಟು ಜನ ಕ್ಲೈಂಟ್ಸ್ ಸಫರ್ ಪಡ್ತಿದ್ದಾರೆ. ದಿನನಿತ್ಯ ಕ್ಲೈಂಟ್ಸ್ ಜೊತೆ ಮಾತಾಡ್ತೀವಲ್ವಾ, ನೋಡ್ತೀವಲ್ವಾ ಚಾರ್ಟ್ಸು. ಸೊ ಹಾಗಾಗಿ ಅದಕ್ಕೇನೆ ಟ್ರಾನ್ಸಿಟ್ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಶುಕ್ರಕೇತು ಕಾಂಬಿನೇಷನ್ ಬ್ರೇಕ್ಸ್ ಆಗುತ್ತೆ. ಅದು ಎಕ್ಸಾಕ್ಟ್ ಡಿಗ್ರಿ ಬೇರೆ ಹತ್ರದಲ್ಲಿ ಇದಾರಲ್ಲ ಈ ಪೀರಿಯಡ್ ಆಫ್ ಟೈಮಲ್ಲಿ. 4ನೇ ತಾರೀಕಿಂದ 10ನೇ ತಾರೀಕು ಎಕ್ಸಾಕ್ಟ್ ಡಿಗ್ರಿ ಮಾಘ ನಕ್ಷತ್ರದಲ್ಲೇ ಇರ್ತಾರೆ ಇಬ್ರು. ಸೊ ಅದಕ್ಕೋಸ್ಕರ ನೀವು ಪ್ಲಾನ್ ಮಾಡ್ಕೊಳ್ಳಿ. ಮಕರ ಲಗ್ನದವ್ರಿಗೆ ಫೇವರಬಲ್ ಇಲ್ಲ. ಇನ್ನು ಕುಂಭ ಲಗ್ನದವ್ರಿಗೆ ಬರೋಣ. 7th ಹೌಸ್ ಶುಕ್ರ ಡೆಫಿನೆಟ್ಲಿ ವೆರಿ ಗುಡ್. ಯಾವುದಕ್ಕೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜಕ್ಕೆ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್, ಲವ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್, ಬಟ್ ಚೀಟಿಂಗ್ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ 7th ಹೌಸ್ ವೀನಸ್ ಕೇತು ಇರೋದ್ರಿಂದ ಕಿಡ್ಸ್ ರಿಲೇಟೆಡ್, ಈ ಮಕ್ಕಳಿಗೆ ರಿಲೇಟೆಡ್ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ಎಜುಕೇಷನ್ ರಿಲೇಟೆಡ್ ಆಗಿರಬಹುದು ಅಥವಾ ಬ್ಯೂಟಿ ರಿಲೇಟೆಡ್ ಆಗಿರಬಹುದು. ಸೊ ನಿಮಗೆ ಇದು ಫೇವರಬಲ್ ಆಗಿದೆ. ಅದಾದ ನಂತರ ಅವ್ರು ನಿಮ್ಗೆ 9ನೇ ಮನೆ ಅಧಿಪತಿ ಕೂಡ ಸೊ ಸಪ್ತಮಕ್ಕೆ ಬಂದಿರೋದ್ರಿಂದ ಅಗೇನ್ ಹೇಳಿದ್ನಲ್ವಾ, ಮ್ಯಾರೇಜ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಲವ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್. ನೀವು ಮಾತಾಡಬಹುದು, ಬಟ್ ದಾರೆಗೆ ಇನ್ನ ಟೈಮ್ ಇದೆ, ಬಟ್ ಜಸ್ಟ್ ಮಾತಾಡಬಹುದು ನಿಮಗೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಅದಾದ ನಂತರ ನಾವು ಫೈನಲ್ ಆಗಿ ಮೀನದವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. 6ನೇ ಮನೆ ಶುಕ್ರ ಕೇತು ಜೊತೆ ಸಡನ್ ಆಗಿ ಹೊಟ್ಟೆ ನೋವು ಅಥವಾ ಸ್ಟೊಮಕ್ ಪೈನ್, ನಾರ್ಮಲ್ ರಿಲೇಟೆಡ್ ಇಶ್ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಡಿಸ್ಪ್ಯೂಟ್ಸ್ ಅಥವಾ ಆಫೀಸ್ ಪೊಲಿಟಿಕಲ್ಸ್ ಜಾಸ್ತಿ ಆಗುತ್ತೆ. ಸಡನ್ ಆಗಿ ಹಾಸ್ಪಿಟಲ್ ವಿಸಿಟ್ ಅಥವಾ ಅದು ಲಿಟಿಗೇಷನ್ಸ್ ಅಲ್ಲಿ ಸಿಕ್ಕಾಕೊಳ್ಳೋದು, ನೋಟಿಸ್ ಏನಾದರೂ ಬರೋದು ನಿಮಗೆ ಈ ತರ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. 6th ಹೌಸ್ ಎರಡು ಫೇವರಬಲ್ ಇಲ್ಲದೆ ಇರೋದ್ರಿಂದ ಹೆಲ್ತ್ಗೆ ಹೆಚ್ಚು ಫೋಕಸ್ ಮಾಡಿ. ಸೊ ಮೀನ ಲಗ್ನದವರಿಗೆ ಮತ್ತೆ ಮಕರ ಲಗ್ನದವರಿಗೆ ಸೊ ಡೆಫಿನೆಟ್ಲಿ ನಿಮಗೆ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ಫುಡ್ ಡೊನೇಟ್ ಮಾಡಿ. ಫ್ರೈಡೆ 4 ಫ್ರೈಡೆ ಬರುತ್ತೆ ಆಗಸ್ಟ್ 1 ವರ್ಗುನು. 4 ಫ್ರೈಡೆ ಫುಡ್ ಡೊನೇಟ್ ಮಾಡಿ. ನಿಮಗೆ ಮಾತ್ರ ರೆಮಿಡಿ. ಯಾಕೆ ಅಂತ ಹೇಳಿದ್ರೆ ವೈಯಕ್ತಿಕ ಜಾತಕದಲ್ಲಿ ಬೇರೆ ಕಾಂಬಿನೇಷನ್ ಇರುತ್ತೆ, ಇವರಿಬ್ಬರಿಗೆ ಸ್ವಲ್ಪ ತುಂಬಾ ಟಫ್ ಪೀರಿಯಡ್ ಇದೆ, ಅದಕ್ಕೋಸ್ಕರ. ಸೊ ಎಲ್ಲಿ ಡೊನೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಸ್ಕೂಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಗೌರ್ಮೆಂಟ್ ಸ್ಕೂಲ್ ಆಗಿರಬಹುದು, ಪ್ರೈವೇಟ್ ಸ್ಕೂಲ್ ಆಗಿರಬಹುದು, ಅಥವಾ ಮಕ್ಕಳಿರ್ಬೇಕು ಒಟ್ಟಿನಲ್ಲಿ. ಆ ಜಾಗದಲ್ಲಿ ನೀವು ಫುಡ್ ಡೊನೇಟ್ ಮಾಡ್ತಿರಲ್ಲ, ನೀವು ದೇವಸ್ಥಾನದ ಹತ್ರ ಆದ್ರೂ ಮಾಡಿ, ಎಲ್ಲಾದ್ರೂ ಮಾಡಿ. ಸ್ವಲ್ಪ ಹೆಚ್ಚು ಪ್ರಮಾಣ ದೊಡ್ಡವ್ರಿಗಿಂತ ಮಕ್ಕಳು ಸೇರುವಂತಹ ಜಾಗನ ನೋಡಿ ಫುಡ್ ಅಥವಾ ಎನಿ ಸ್ವೀಟ್ ತಿನ್ನುವಂತಹ ಐಟಮ್ಸ್ ಏನಾದರೂ ಮಕ್ಕಳಿಗೆ ಡೊನೇಟ್ ಮಾಡಿ. ಇದಿಷ್ಟೂ ಶುಕ್ರ ಗ್ರಹದ ಟ್ರಾನ್ಸಿಟ್ ಆಗಸ್ಟ್ 1 ತನಕ. ಸೊ ಅದಾದ್ಮೇಲೆ ನೀಚ ಆಗ್ತಾರೆ, ಅದು ಪ್ರಶ್ನೆ ಆಮೇಲೆ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು, ವೀನಸ್ ಮಹಾದಶ, ಸನ್ ಮಹಾದಶ, ಕೇತು ಮಹಾದಶ, ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಈ ರೂಲ್ನ ಫಾಲೋ ಮಾಡಿ. ಸನ್ ಚಾರ್ಟ್ ಅಲ್ಲಿ ಎಲ್ಲಿದ್ದಾರೆ ನೋಡಿ, 6, 8, 12 ಇದ್ದಾರೆ ನೋಡಿ. ಸೊ ಡೆಸ್ಪಾಸಿಟರ್ಸ್ ಎಲ್ಲಿದ್ದಾರೆ ಅಂತ ನೋಡಿ. ಸೊ ಇದಿಷ್ಟು ವಿಚಾರಗಳು ಶುಕ್ರ ಗ್ರಹದು. ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಕನ್ಸಲ್ಟ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.